ಓಂ ಶ್ರೀ ಮಾತ್ರೇ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀ ದೇವಿಯ ಈ ಫೋಟೋ ಮಾತ್ರ ಇರಬೇಕು. ಯಾವ ಫೋಟೋ ಅಂತ ತಿಳ್ಕೊಳ್ಳೋಣ ಬನ್ನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಹಂಗೆ ಶೇರ್ ಮಾಡಿ. ಲಕ್ಷ್ಮೀ ದೇವಿಯ ಕೆಲವೊಂದು ಫೋಟೋಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ತುಂಬಾನೇ ಅಶುಭವಾಗಿರುತ್ತದೆ. ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಮನೆಯಲ್ಲಿಟ್ಟುಕೊಳ್ಳುವ ಮುನ್ನ ಸಾಕಷ್ಟು ಕಾಳಜಿಯನ್ನು ತೆಗೆದುಕೊಂಡು ಮತ್ತು ಅದನ್ನು ಸರಿಯಾಗಿ ಗಮನಿಸಿ ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ಮನೆಯಲ್ಲಿ ಲಕ್ಷ್ಮೀ ದೇವಿಯ ಯಾವ ಫೋಟೋವನ್ನು ಇಟ್ಟುಕೊಂಡಿರಬೇಕು? ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀ ದೇವಿಯ ಈ ಫೋಟೋವನ್ನು ಇಟ್ಟುಕೊಳ್ಳಲೇಬೇಕು ಅಂತ ನೋಡೋಣ ಬನ್ನಿ. ಲಕ್ಷ್ಮೀ ದೇವಿ ಯಾರಿಗೆ ಒಲಿಯುತ್ತಾಳೋ ಅವರು ಧನ ಸಂಪತ್ತಿನ ಕುಬೇರರಾಗುತ್ತಾರೆ. ಶ್ರೀಮಂತಿಕೆ ಅವರ ಜೀವನವನ್ನು ಹಸನಾಗಿರುತ್ತದೆ. ಲಕ್ಷ್ಮೀ ದೇವಿಯು ಯಾವ ಮನೆಯಲ್ಲಿ ನೆಲೆಸುತ್ತಾಳೋ ಆ ಮನೆಯಲ್ಲಿ ಎಂದಿಗೂ ಧನ ಧಾನ್ಯದ ಕೊರತೆ ಎದುರಾಗುವುದಿಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು, ಆಕೆಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸುತ್ತಾರೆ. ಲಕ್ಷ್ಮೀ ದೇವಿಯನ್ನು ಪೂಜಿಸುವುದಕ್ಕಾಗಿ ಜನರು ತಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಮತ್ತು ಫೋಟೋಗಳನ್ನು ಇಟ್ಟುಕೊಂಡಿರುತ್ತಾರೆ. ಲಕ್ಷ್ಮೀ ದೇವಿಯನ್ನು ಫೋಟೋವನ್ನು ಅಥವಾ ವಿಗ್ರಹವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವಾಗ ಕೆಲವೊಂದು ನಿಯಮಗಳನ್ನು ಕಡ್ಡಾಯವಾಗಿ ನಾವು ಅನುಸರಿಸಬೇಕು. ಲಕ್ಷ್ಮೀ ದೇವಿಯ ಯಾವ ಫೋಟೋವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಕು, ಹೀಗೆ ಇಟ್ಟುಕೊಳ್ಳಬೇಕು ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ. ನಾವು ಹೇಗೆ ಇಟ್ಟುಕೊಳ್ಳಬೇಕು ಎಂಬುದನ್ನು ತಿಳಿದುಕೊಂಡಿರುವುದು ಕೂಡ ತುಂಬಾನೇ ಮುಖ್ಯ. ಲಕ್ಷ್ಮೀ ದೇವಿಯ ಫೋಟೋವನ್ನು ಮನೆಗೆ ತರುವಾಗ ಇದನ್ನು ಗಮನಿಸಬೇಕು. ಮಾರುಕಟ್ಟೆಯಲ್ಲಿ ನಮಗೆ ವಿವಿಧ ರೀತಿಯಾದ ಹಲವು ಲಕ್ಷ್ಮೀ ಫೋಟೋಗಳು ಸಿಗುತ್ತವೆ. ಕೆಲವೊಮ್ಮೆ ನಾವು ಕಣ್ಣಿಗೆ ಸೊಗಸಾಗಿ ಕಾಣುವಂತಹ ಲಕ್ಷ್ಮೀ ದೇವಿಯ ಫೋಟೋವನ್ನು ಮನೆಗೆ ತೆಗೆದುಕೊಂಡು ಬಂದು ಅದನ್ನು ಮನೆಯಲ್ಲಿ ಇಟ್ಟುಕೊಳ್ಳುತ್ತೇವೆ. ಲಕ್ಷ್ಮೀ ದೇವಿಯ ಇಂತಹ ಫೋಟೋಗಳನ್ನು ನಾವು ಖರೀದಿಸಿ ಮನೆಯಲ್ಲಿ ಇಡುವ ಮುನ್ನ ಸಾಕಷ್ಟು ಬಾರಿ ಯೋಚಿಸಿ ನಂತರ ಖರೀದಿಸಬೇಕು. ಫೋಟೋದಲ್ಲಿ ಲಕ್ಷ್ಮೀ ದೇವಿ ಯಾವ ರೀತಿ ಇದ್ದಾಳೆ, ಹೇಗೆ ಕುಳಿತಿದ್ದಾಳೆ ಎಂಬುದನ್ನು ಸರಿಯಾಗಿ ಗಮನಿಸಿ ಮನೆಗೆ ತೆಗೆದುಕೊಂಡು ಬರಬೇಕು. ಕುಳಿತಿರುವ ಲಕ್ಷ್ಮೀ ದೇವಿಯ ಫೋಟೋ. ಮನೆಯಲ್ಲಿ ನೀವು ಕಮಲದ ಮೇಲೆ ಕುಳಿತಿರುವ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಒಂದು ಪೀಠದ ಮೇಲೆ ಇಡಬೇಕು. ಇಂತಹ ಫೋಟೋವನ್ನು ಮನೆಯಲ್ಲಿ ಇಡುವುದರಿಂದ ಲಕ್ಷ್ಮೀ ದೇವಿ ಶೀಘ್ರದಲ್ಲೇ ನಿಮ್ಮ ಮೇಲೆ ಸಂತುಷ್ಟಳಾಗುತ್ತಾಳೆ ಮತ್ತು ಭಕ್ತರ ಮೇಲೆ ತನ್ನ ಆಶೀರ್ವಾದವನ್ನು ಸುರಿಸುತ್ತಾಳೆ. ಈ ಫೋಟೋವನ್ನು ದೇವರ ಕೊನೆಯಲ್ಲೇ ಇಡಬೇಕು. ಯಾವ ಫೋಟೋ ಅಂದರೆ, ನೀವು ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಮನೆಯಲ್ಲಾಗಿರಬಹುದು ಅಥವಾ ಕಬೇರಿಯಲ್ಲಾಗಿರಬಹುದು ಇಡುವಾಗ ಆಕೆಯ ಭಂಗಿಮೆಯನ್ನು ಸರಿಯಾಗಿ ಗಮನಿಸಬೇಕು. ಲಕ್ಷ್ಮೀ ದೇವಿಯು ಕಮಲದ ಮೇಲೆ ಕುಳಿತಿರುವ ಫೋಟೋ ಅಥವಾ ವಿಗ್ರಹವನ್ನು ನಾವು ಕೇವಲ ಮನೆಯಲ್ಲಿ ಮಾತ್ರ ಇಡಬೇಕು. ಅದರಲ್ಲೂ ಮನೆಯ ದೇವರ ಕೊನೆಯಲ್ಲಿ ಮಾತ್ರ ಇಡಬೇಕು ಎಂಬುದನ್ನು ಗಮನದಲ್ಲಿ ಇಟ್ಟುಕೋಬೇಕು. ಅಂದರೆ ಯಾವ ಫೋಟೋ ಮನೆಯಲ್ಲಿ ಇಟ್ಟುಕೋಬಾರದು ಅಂದರೆ, ನಾವು ದೇವರ ಕೊನೆಯಲ್ಲಿ ನಿಂತಿರುವ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಎಂದಿಗೂ ಇಡಬಾರದು. ಮನೆಯಲ್ಲಿ ನಿಂತಿರುವ ಲಕ್ಷ್ಮೀ ದೇವಿಯ ಫೋಟೋವನ್ನು ಇಡುವುದರಿಂದ ಅದು ನಕಾರಾತ್ಮಕತೆಯನ್ನು ತರುತ್ತದೆ, ಮನೆಯಲ್ಲಿ ದುಷ್ಟಶಕ್ತಿಗಳು ನೆಲೆಯಾಗುವಂತೆ ಮಾಡುತ್ತದೆ. ನಿಂತಿರುವ ಲಕ್ಷ್ಮೀ ದೇವಿಯ ಫೋಟೋವನ್ನು ಮನೆಯಲ್ಲಿ ಇಡಬಾರದು. ಮಾರುಕಟ್ಟೆಯಲ್ಲಿರುವ ಮಾರ್ಕೆಟ್ ಇಟ್ಟಿರುವ ಲಕ್ಷ್ಮೀ ದೇವಿಯ ಎಲ್ಲೋ ಫೋಟೋಗಳು ನೋಡಲು ಆಕರ್ಷವಾಗಿರಬಹುದು ಅಥವಾ ನೋಡಲು ಸುಂದರವಾಗಿ ಕಾಣಬಹುದು. ಆದರೆ ಎಲ್ಲ ರೀತಿಯ ಫೋಟೋಗಳನ್ನು, ವಿಗ್ರಹಗಳನ್ನು ಮನೆಯಲ್ಲಿಟ್ಟುಕೊಳ್ಳುವುದು ಮಂಗಲಕರವಲ್ಲ. ಅಂತಹ ಫೋಟೋಗಳನ್ನು ಖರೀದಿಸುವಾಗ ಸರಿಯಾಗಿ ಗಮನಿಸಿ ನಂತರ ಖರೀದಿಸಬೇಕು. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರ ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.